ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆ ಸರ್ಕಾರ ಮತ್ತು ವಿಪಕ್ಷಗಳ ಪ್ರತಿಷ್ಠೆಯ ಕಣವಾಗಿ ಬದಲಾಗಿದೆ. ಇನ್ನು ವಿಪಕ್ಷಗಳ ಆರೋಪಕ್ಕೆ ಸಿಎಂ ಡಿಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ಗೆ ಪತ್ರ ಕೂಡ ಬರೆದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರ ಭೂಸ್ವಾಧೀನ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ದಿನದಿಂದ ದಿನಕ್ಕೆ ಹೋರಾಟಗಳು ತೀವ್ರಗೊಳ್ತಾ ಇದೆ. ರಿಯಲ್ ಎಸ್ಟೇಟ್ಗಾಗಿ ಮಾಡಿರುವ ಕಾರ್ಯಕ್ರಮ ಇದು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರೆ, ಇದು ಕುಮಾರಸ್ವಾಮಿಯವರೇ ಮಾಡಿರುವ ಟೌನ್ಶಿಪ್ ಅಂತ ಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ. ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ 40,000 ಎಕರೆಯಲ್ಲಿ ಹೊಸ ಟೌನ್ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿದಂತ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಬಿಡದಿ ಟೌನ್ಶಿಪ್ಗೆ ಪ್ರಧಾನಿ ಮೋದಿ ಸಹಮತ ವ್ಯಕ್ತಪಡಿಸಿದರು ಎಂಬ ಸಿಎಂ ಡಿಕೆಶಿ ಅವರ ಮಾತಿಗೂ ಆರ್ ಅಶೋಕ್ ಪ್ರತ್ಯುತ್ತರ ನೀಡಿದ್ದಾರೆ. ರೈತರ ಭೂಮಿಯಲ್ಲಿ ಲೇಔಟ್ ಮಾಡುವಂತೆ ಮೋದಿ ಅವರು ಹೇಳಿದ್ರ ಅಂತ ಪ್ರಶ್ನಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ರೈತರ ಜಮೀನು ತಗೊಂಡು ನಾನು ಲೇಔಟ್ ಮಾಡ್ತೀನಿ ಅಂತ ಕೇಳಿ ಪ್ರಧಾನ ಮಂತ್ರಿಗಳು ಇಲ್ಲ ಶಬಾಷ್ ಅಂತ ಹೇಳಿದ್ರೆ ಹೇಳಿ. ಬೇಕಾದ್ರೆ ಹಂಗೇನ ಡೌಟ್ ಇದ್ರೆ ನಾನು ಕುಮಾರಸ್ವಾಮಿ ಅವರು ಇಬ್ರು ಬರ್ತೀರಿ ಜೊತೆಗೆ. ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಬರ್ತೀರಿ. ಅದೇನು ಹೇಳಿದ್ರು ಅಂತ ಇನ್ನೊಂದ್ಸರಿ ಕೇಳ್ಬಿಡೋಣ ಪ್ರೈಮ್ ಮಿನಿಸ್ಟರ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಚರ್ಚೆಗೆ ಬರಬೇಕು ಅಂತ ಬಿಜೆಪಿ ಜೆಡಿಎಸ್ ಆಗ್ರಹಿಸಿದೆ. ರಾಹುಲ್ ಅಂಡಮಾನ್ ನಿಕೋಬಾರ್ಗೆ ಹೋಗಿ ಅಲ್ಲಿನ ಪ್ರಾಜೆಕ್ಟ್ ವಿರೋಧಿಸಿದ್ರು. ಈಗ ಬಿಡದಿ ನಿಮಗೆ ಕಾಣಲ್ವಾ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಡಿಕೆ ಶಿವಕುಮಾರ್, ಬಿಜೆಪಿಯವರು ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ 1000 ಎಕರೆ ಭೂಸ್ವಾಧೀನ ಮಾಡಿಲ್ವಾ ಅಂತ ಗುಡುಗಿದ್ದಾರೆ. ರೈತರ ಜಮೀನು ಹಾಳಾದ್ರೆ ಅದಕ್ಕೆ ರಾಹುಲ್ ಗಾಂಧಿಗೆ ಬೆಲೆ ಇಲ್ಲ, ಅದಕ್ಕೆ ಕರ್ನಾಟಕ ಆದ್ರೆ ಬೆಲೆ ಇಲ್ಲ, ನಿಕೋಬಾರ್ ಅಲ್ಲಾದ್ರೆ ಬೆಲೆ. ಅದಕ್ಕೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು ರಾಹುಲ್ ಗಾಂಧಿ ಅವರೇ? ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಕೊಟ್ರಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗ್ಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಪಾಪ ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಿ. ಬಿಡದಿ ಟೌನ್ಶಿಪ್ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಆದರೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಯಾರು ಭೂಮಿ ಕಸಿದುಕೊಳ್ಳಲ್ಲ ಅಂತಿದ್ದಾರೆ. ಬಿಡದಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವಂತ ಕೆಲಸ ಹೊತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾವುದೇ ಒಂದು ರಾಜ್ಯ ಸರ್ಕಾರ ರೈತರಿಂದ ಜಮೀನು ತೆಗೆದುಕೊಳ್ಬೇಕಾದ್ರೆ ಕನಿಷ್ಠ 60-70% ರೈತರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕಾಗ್ತದೆ. ರೈತರ ಜಮೀನನ್ನ ಕಸ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾ ಇಲ್ಲ. ಇಚ್ಛಾಶಕ್ತಿ ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಬಿಡ್ತಾರೆ. ಅಂಡ್ ಒಂದ್ ನಿಮಿಷ ಸರ್, ಏನೇ ಇದ್ರು ಕಾನೂನು ಮೀರಿ ನಾವು ಮಾಡಕ್ಕಾಗಲ್ಲ. ಬಿಡದಿ ಕದನ ವೈಯಕ್ತಿಕ ವಾಗ್ದಾಳಿಗೂ ತಿರುಗಿದೆ. ಡಿಕೆ ಆಸ್ತಿ ಬಗ್ಗೆ ಪ್ರಶ್ನಿಸಿದ್ದ HDKಗೆ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಸವಾಲ್ ಹಾಕಿದ್ದಾರೆ. ನಿಮ್ಮ ಕುಟುಂಬದ ಆಸ್ತಿ ಡಿಕ್ಲೇರ್ ಮಾಡ್ತೀರಾ ಅಂತ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ. 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನ ಅಫಿಡವಿಟ್ ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನ್ಗೆ. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನು ಇರೋದು ನಿಮ್ಮ ಕುಟುಂಬ ಅಂತ ಹೇಳ್ತೀನಿ, ಯಾರ್ಯಾರ್ದು ಅಂತ ಹೆಸರು ಹೇಳಿಕ್ ಹೋಗಲ್ಲ. ನಾನು ದೇವೇಗೌಡರನ್ನ ಇದ್ರಲ್ಲಿ ಸೇರ್ಸಲ್ಲ. ನೀವು ಡಿಕ್ಲೇರ್ ಮಾಡಕ್ ರೆಡಿ ಇದ್ದೀರಾ? ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೈ ನಾಯಕರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಯೋಜನೆಯಿಂದ ಒಳ್ಳೆಯದಾಗಬೇಕು, ಕೆಟ್ಟದಾಗಬಾರದು ಎಂದಿದ್ದಾರೆ. ಅಲ್ಲದೆ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಕೂಡ ರೈತರನ್ನ ವಿಶ್ವಾಸಕ್ಕೆ ಪಡೆಯಬೇಕು ಎಂದಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೆಯದಾಗಬೇಕು ಹೊರತಾಗಿ ಕೆಟ್ಟದಾಗಬಾರದು. ಏನೇ ಇದ್ರೂ ರೈತರನ್ನ ವಿಶ್ವಾಸಕ್ಕೆ ತಗೊಂಡು. ಸಿದ್ದರಾಮಯ್ಯ ಸಂಪುಟದಲ್ಲಿ IT-BT ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಸಮರವನ್ನೇ ಸಾರಿದ್ದ ಪ್ರಿಯಾಂಕ್ ಖರ್ಗೆ ಈಗ ಗೃಹ ಸಚಿವರಾಗ್ತಾ ಇದ್ದಂತೆ ಮತ್ತೆ ಸಂಘವನ್ನ ಕೆಣಕಿದ್ದಾರೆ. 100 ವರ್ಷ ಪೂರೈಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಪ್ರಿಯಾಂಕ್ ಖರ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ 2 ಪುಟಗಳ ಸುದೀರ್ಘ ಪತ್ರ ಬರೆದಿದ್ದಾರೆ. RSS ಅಸ್ತಿತ್ವ, ನೋಂದಣಿ ಮತ್ತು ಕೋಟ್ಯಾಂತರ ರೂಪಾಯಿ ಹಣಕಾಸಿನ ಮೂಲವನ್ನ ಪ್ರಶ್ನಿಸಿ RSS ವಿರುದ್ಧ ಸಾಂವಿಧಾನಿಕ ಸಮರ ಸಾರಿದ್ದಾರೆ.
ಆರ್ಎಸ್ಎಸ್ ಸಂಘ ಅಧಿಕೃತವಾಗಿ ನೋಂದಾಯಿಸಿಕೊಳ್ಳಬೇಕು, ಚಟುವಟಿಕೆಗಳು ಮತ್ತು ಹಣಕಾಸಿನ ಮಾಹಿತಿಯನ್ನ ಬಹಿರಂಗಪಡಿಸಬೇಕು. ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಬೀದಿ ವ್ಯಾಪಾರಿಯೂ ಸಹ ಕಾನೂನುಬದ್ಧವಾಗಿ ನೋಂದಾಯಿಸಿಕೊಳ್ಳಬೇಕು. ನಾಗರಿಕರು, ಕಾರ್ಮಿಕರು, ಎನ್ಜಿಒಗಳು, ಟ್ರಸ್ಟ್ಗಳು, ದೇವಾಲಯಗಳು ಮತ್ತು ಕಂಪನಿಗಳು ಎಲ್ಲವೂ ಕಾನೂನು ಪಾಲಿಸುತ್ತಿವೆ. ಹಾಗಿರುವಾಗ ಆರ್ಎಸ್ಎಸ್ಗೆ ಮಾತ್ರ ಯಾಕೆ ವಿನಾಯಿತಿ ಅಂತ ಪ್ರಶ್ನಿಸಿರುವ ಪ್ರಿಯಾಂಕ್ ಖರ್ಗೆ 8 ಪ್ರಶ್ನೆಗಳನ್ನ ಮುಂದಿಟ್ಟು ಹಣಕಾಸಿನ ಮೂಲ ಮತ್ತು ಪಾರದರ್ಶಕತೆಯ ಸವಾಲು ಎಸೆದಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಪತ್ರ ವಿಚಾರ ಕುರಿತು ಧಾರವಾಡದಲ್ಲಿ ಸ್ಯಾಂಡಲ್ವುಡ್ ನಟ ಚೇತನ್ ಅಹಿಂಸಾ ಪ್ರತಿಕ್ರಿಯಿಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬ್ಯಾನ್ ಮಾಡುವುದನ್ನ ಒಪ್ಪಲ್ಲ, ಆರ್ಎಸ್ಎಸ್ನ ಟಾರ್ಗೆಟ್ ಮಾಡೋದನ್ನ ಕೂಡ ನಾನು ಒಪ್ಪಲ್ಲ. ಆದರೆ ಕಾನೂನಿನ ಉಲ್ಲಂಘನೆ ಮಾಡಿದವರ ಮೇಲೆ ಕ್ರಮ ಆಗಲಿ. ರಾಜಕೀಯ ಪ್ರತಿಸ್ಪರ್ಧಿ ಬಾಯಿ ಮುಚ್ಚಿಸಲು ನಿಷೇಧಿಸಿರುವುದು ತಪ್ಪು. ಈ ರೀತಿ ಆದರೆ ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಈ ಹಿಂದೆ ಪಿಎಫ್ಐ ನಿಷೇಧ ಮಾಡಿದಾಗಲೂ ನಾನು ಒಪ್ಪಿಕೊಂಡಿಲ್ಲ ಅಂತ ಚೇತನ್ ಅಹಿಂಸಾ ಹೇಳಿದ್ದಾರೆ. ನನಗೆ ಏನು ಸಮಸ್ಯೆ ಅನಿಸುತ್ತೆ ಅಂದರೆ RSSನ ಪ್ರಶ್ನೆ ಮಾಡ್ತಿರೋ ಸಮಸ್ಯೆ ಅಲ್ಲ, ಬರೀ RSSನ ಪ್ರಶ್ನೆ ಮಾಡ್ತಾರೆ ನನಗೆ ಸಮಸ್ಯೆ ಅನಿಸುತ್ತೆ.